ಜಿಲ್ಲೆ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದನ ಕೊಲೆಯನ್ನು ಖಂಡಿಸಿ ಇವತ್ತು ನಾವು ಒಂದು ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಈಗಾಗಲೇ ಎಲ್ಲರ ಗಮನದಲ್ಲಿರುವಂತೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಮೀಸಲಾತಿ ಕ್ಷೇತ್ರ ಇರುವಂಥ ಕ್ಷೇತ್ರದಲ್ಲೇ ಇವತ್ತು ದಲಿತರ ಕಗ್ಗೋಲೆ, ಅದರಲ್ಲಿ ವಿಶೇಷವಾಗಿ ಮಾದಿಗ ಯುವಕರನ್ನು ಕೇಂದ್ರೀಕರಿಸಿ ಮಾಡಿರುವಂಥ ಘಟನೆಯನ್ನು, ಆ ಸಮುದಾಯವನ್ನು ಎಲ್ಲ ರೀತಿಯಿಂದ ಒಂದು ನಾಶ ಮಾಡುವಂಥ ಹುನ್ನಾರ ನಡೆದಿದೆ ಅನ್ನುವಂಥದ್ದನ್ನು ನಾವು ಇವತ್ತು ಬಹಿರಂಗವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಒಲೆಮಾದಿಗರು ಏನು ಕಾನೂನುಬದ್ಧವಾಗಿ ತಮಗಿರುವಂಥ ಹಕ್ಕುಗಳನ್ನು ಕೇಳುವ ನಿಟ್ಟಿನಲ್ಲಿ ಇವತ್ತು ಏನು ಕಾರ್ಯಪ್ರವೃತ್ತರಾಗಿದ್ದಾರೆ, ಅವರ ಕೇಳುವ ಹಕ್ಕನ್ನೇ ಒಂದು ತಪ್ಪು ಅನ್ನುವಂಥ ಹಿನ್ನೆಲೆಯಲ್ಲಿ ಬಿಂಬಿಸಿ ಇವತ್ತು ವಿಕೃತ ಮನಸ್ಸುಗಳು ಆ ಯುವಕರನ್ನು ಕೊಲೆ ಮಾಡಿರುವಂಥದ್ದು ಭಾಳ ಖಂಡನೀಯ. ಹಾಗಾಗಿ ಭೂಮಾನಂದನ ಕೊಲೆಯನ್ನು ಸಮಗ್ರವಾಗಿ ತನಿಖೆ ನಡೆಸಿ ಅದರ ಹಿಂದಿರುವ ಕಾಣದ ಕೈಗಳನ್ನು ಮೊದಲು ಪತ್ತೆ ಹಚ್ಚಬೇಕಾಗಿದೆ. ಆ ಪತ್ತೆ ಹಚ್ಚಿ ಅವರೆಲ್ಲರನ್ನೂ ಕೂಡ ಅದರಲ್ಲಿ ಆರೋಪಿಗಳನ್ನಾಗಿ ಮಾಡಿ ಇವತ್ತು ಭೂಮಾನಂದನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಭದ್ರತೆಯನ್ನು ಕೊಡಬೇಕು. ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಏನು ದಲಿತರ, ಅದರಲ್ಲಿ ವಿಶೇಷವಾಗಿ ಒಲೆಮಾದಿಗರ ಮೇಲೆ ನಡೆಯುವಂಥ, ಅದರಲ್ಲಿ ಯುವಕರ ಮೇಲೆ ನಡೆಯುವಂಥ ಏನು ಘಟನೆಗಳಿದ್ದಾವೆ, ಕೆಟ್ಟ ಘಟನೆಗಳು, ಇವುಗಳನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲೆಲ್ಲಿ ಅಟ್ರಾಸಿಟಿ ಕೇಸ್ಗಳು ಈ ಒಲೆಮಾದಿಗರು ಮಾಡಿದ್ದಾರೆ, ಅದರ ಹಿಂದೆ ಇರುವಂಥ ಆರೋಪಿಗಳನ್ನು ಕೂಡ ಮತ್ತೆ ಸಮಗ್ರವಾಗಿ ತನಿಖೆಗೊಳಪಡಿಸುವಂಥ ಒಂದು ಅನಿವಾರ್ಯತೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗೆದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಜಾಗೃತಿ ವಹಿಸಬೇಕು, ನ್ಯಾಯ ಕೊಡಬೇಕು. ಇಲ್ಲದೆ ಹೋದರೆ ಮತ್ತೆ ನಾವು ಹಂತ ಹಂತವಾಗಿ ಉಗ್ರವಾದಂಥ ಹೋರಾಟವನ್ನು ಸರ್ಕಾರದ ವಿರುದ್ಧ, ಇಲಾಖೆ ವಿರುದ್ಧ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದೇವದುರ್ಗ ತಾಲೂಕಿನ 17 ಗ್ರಾಮದಲ್ಲಿ ನಡೆದಿರತಕ್ಕಂಥ ಭೂಮಾನಂದ ಕಗ್ಗೋಲೆಯನ್ನು ಖಂಡಿಸಿ ಪ್ರಗತಿಪರ ದಲಿತ ಪರ ಸಂಘಟನೆ ಮುಖಂಡರು ಮನವಿಪತ್ರ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಭೂಮಾನಂದ ಪ್ರಕರಣವನ್ನು ಸರ್ಕಾರ ತಕ್ಷಣವೇ COD ತನಿಖೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ದಲಿತರ, ಅದು ವಿಶೇಷವಾಗಿ ಒಲೆಮಾದಿಗರ ಏಳಿಗೆಯನ್ನು ಸಹಿಸಿದ ನಡೆದಿರತಕ್ಕಂಥ ಕಗ್ಗೊಲೆ ಆಗಿರೋದ್ರಿಂದ ಇದನ್ನು ತಕ್ಷಣ ಸರ್ಕಾರ COD ಒಪ್ಪಿಸಬೇಕಂತೇಳಿ ಈ ದಲಿತ ಪರ ಸಂಘಗಳ ಒಕ್ಕೂಟ ಒತ್ತಾಯಿಸ್ತದೆ. ತಾಲೂಕಿನ 17 ಗ್ರಾಮದ ಯುವ ದಲಿತ ಮುಖಂಡ ಭೂಮಾನಂದ ಇವರ ಕೊಲೆ ದಲಿತ ಸಮುದಾಯಕ್ಕೆ ಬಹಳ ಒಂದು ತೀವ್ರ ನೋವು ತಂದಿರತಕ್ಕಂಥ ಸಂಗತಿ. ಇವತ್ತು ದಲಿತ ಯುವಕರು ಸಂಘಟನೆಗಳು ಮಾಡಬೇಕಾದ್ರೆ ಇವತ್ತು ನಾವು ಹಿಂದೆ ಮುಂದೆ ನೋಡಿ ಇವತ್ತು ಸಂಘಟನೆಗೆ ಸೇರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಇವತ್ತು ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆ ದಲಿತರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ನಡೀತಾ ಇದ್ದರೂ ಕೂಡ ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರಗಳು ದಲಿತರಿಗೆ ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡದೆ ಇವತ್ತು ನಿರ್ಲಕ್ಷ್ಯ ವಹಿಸುತ್ತಿರುವುದು ಪದೇ ಪದೇ ಈ ಕೊಲೆಗಳಾಗುವುದಕ್ಕೆ ಕಾರಣ ಏನಂತೇಳಿ ಒಂದು ಕಡೆ ನಮ್ಮ ಮುಖಂಡರಿಗೆ ಅನಿಸ್ತಾ ಇದೆ. ಈ ಒಂದು ಕೊಲೆಗಳನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದು ಕೂಡ ಒಂದು ನಮಗೆ ಗಮನಕ್ಕೆ ಬರ್ತಾ ಇದೆ. ಇವತ್ತು ಕಳೆದ 2-3 ವರ್ಷಗಳಿಂದ ಕೂಡ ಆ ಯುವಕನ ಮೇಲೆ ಕೊಲೆ ಸಂಚು ನಡೆದಿರುವುದು ಸಂಬಂಧಪಟ್ಟ ವ್ಯಾಪ್ತಿಯ ಪೊಲೀಸ್ ಇಲಾಖೆ ಗೊತ್ತಿದ್ದರೂ ಕೂಡ ಇವತ್ತು ನಿರ್ಲಕ್ಷ್ಯ ವಹಿಸಿ ಯಾವುದೇ ರೀತಿಯ ಸೂಕ್ತ ಬಂದೋಬಸ್ತ್ ಕೊಡದೆ ಇವತ್ತು ಏನು ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲಿ ಕೊಲೆಗೆ ಹೊಣೆಗಾರರನ್ನಾಗಿ ಮಾಡಬೇಕಂತೇಳಿ ನಾವು ಈ ಒಂದು ಹೇಳಿಕೆ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಪದೇ ಪದೇ ಇಂಥ ಘಟನೆಗಳು ನಡೆದಂತೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಬೇಕು. ಈ ಒಂದು ವ್ಯವಸ್ಥೆಯನ್ನು ನಾವು ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಮಾಡಿದ ಆರೋಪಿಗಳಿಗೆ ಮರಣದಂಡನೆ ಆಗಲೇಬೇಕು. ಕೊಲೆ ಮಾಡಿದ ಆರೋಪಿಗಳಿಗೆ ಮರಣದಂಡನೆ ಆಗಲೇಬೇಕು. ಈ ಒಂದು ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದಲಿತ ಯುವಕನ ಹತ್ಯೆಯನ್ನು ಖಂಡಿಸಿ ಇವತ್ತು ಮಾನ್ವಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆ ಒಂದು ಕೊಲೆ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಮಾನ್ಯ
ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಈ ಒಂದು ಮಾನ್ಯ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸುವುದಕ್ಕೋಸ್ಕರ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಇಲ್ಲಿ ಸೇರಿದ್ದೇವೆ. ಆತ್ಮೀಯ ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇವತ್ತು ದಲಿತರ ಮೇಲೆ, ದಲಿತ ಯುವಕರ ಮೇಲೆ ವಿನಾಕಾರಣ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆ ಘಟನೆಗಳು ಪದೇ ಪದೇ ಮರುಕಳಿಸುವುದರಿಂದ ಇವತ್ತು ರಾಜ್ಯದಲ್ಲಿ ನಮ್ಮ ಸಮುದಾಯಗಳನ್ನು ಹತ್ತಿಕ್ಕುವ ಒಂದು ವ್ಯವಸ್ಥೆ ನಡೀತಾ ಇದೆ. ಇದನ್ನು ಸರ್ಕಾರಕ್ಕೆ ಮನಮುಟ್ಟುವಂತೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡುವುದರ ಮೂಲಕ ನಾವು ಇಂಥ ಘಟನೆಗಳನ್ನು ಖಂಡನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಸರ್ಕಾರಗಳು ಕೂಡಲೇ ಸ್ಥಳೀಯವಾಗಿ ಪೊಲೀಸ್ ಇಲಾಖೆಗಳಿಗೆ ದಲಿತರ ಮತ್ತು ಇತರ ಸಮುದಾಯಗಳ ನಡುವೆ ಒಂದು ಸಾಮ್ಯವ್ಯ ಸಂಬಂಧವನ್ನು ಬೆಳೆಸುವುದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಹೋದರತೆ ಸಭೆಗಳನ್ನು ಮಾಡುವುದರ ಮೂಲಕ ಇಂಥ ಘಟನೆಗಳನ್ನು ತಡೆಯುವುದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಇವತ್ತು ದೇವದುರ್ಗ ತಾಲೂಕಿನ ಸುಂಕೇಶ್ವರದಲ್ಲಿ ನಡೆದಿರ್ತಕ್ಕಂಥ ಕೊಲೆ ಘಟನೆ ಖಂಡಿಸಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಭೂಮಾನಂದನ ಕೊಲೆಯನ್ನು ಖಂಡಿಸಿ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಮನವಿ ಪತ್ರದಲ್ಲಿ ಭಾಗವಹಿಸಿರ್ತಕ್ಕಂಥ